ಮೇಷರಾಶಿಯವರಿಗೆ ನೋಡೋಣ. ಈ ದಿನ ನಿಮ್ಮ ಕುಟುಂಬ ಸದಸ್ಯರು ಸಹ ನಿಮ್ಮೊಂದಿಗೆ ಸಹಕರಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಯಾವುದೋ ಒಂದು ವಿಚಾರಕ್ಕೆ ಒಂದು ಮನಸ್ತಾಪ ಆಗಿರುವಂಥದ್ದಾಗಿರುತ್ತೆ, ಅಥವಾ ಯಾವುದೋ ನೀವೇನೋ ಒಂದು ಏನೋ ಕೆಲಸನೋ ಅಥವಾ ಏನೋ ಮಾಡಬೇಕು ಅಂತ ತುಂಬ ಇಷ್ಟಪಟ್ಟಿರ್ತೀರ. ಅಂಥದ್ದನ್ನು ಈ ಕುಟುಂಬದವರು ಕೂಡ ಏನೋ ನಿಮಗೆ ಸಹಕಾರ ಮಾಡಲ್ಲ ಅಂತ, ಯಾರು ಕೂಡ ನಿಮಗೆ ಒಂದು ಬೆಂಬಲವಾಗಿ ನಿಲ್ಲಲ್ಲ ಅಂತ ಹೇಳ್ತಾ ಇದೆ. ಯಾವುದೋ ವಿಚಾರಕ್ಕೂ ತೊಂದರೆಗಳಾಗ್ಬೋದು. ಹಾಗಾಗಿ ಏನಾದರೂ ಒಂದು ಸಂಕಲ್ಪ ಇಟ್ಕೊಂಡಿದ್ದು ಏನಾದರೂ ಹೊಸದಾಗಿ ಏನಾದರೂ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ರೆ ಸ್ವಲ್ಪ ಜಾಗೃತರಾಗಿರಿ. ಸ್ವಲ್ಪ ಕುಟುಂಬದವರ ಜೊತೆಗೆ ಮಾತನಾಡಿ ಮುಂದಿನ ಕೆಲಸ ಕಾರ್ಯಗಳನ್ನು ನೀವು ಕಾರ್ಯರೂಪಕ್ಕೆ ತರಬೇಕಾಗುತ್ತೆ. ಇನ್ನು ಕುಟುಂಬ ಕಲಹ ಉಂಟಾಗುವಂಥ ಸಾಧ್ಯತೆ ಕೂಡ ಹೆಚ್ಚು ಅಂತ ಹೇಳ್ತೇವೆ. ನೋಡಿ, ಕುಟುಂಬದಲ್ಲಿ ವಿನಾಕಾರಣ ಸಮಸ್ಯೆಗಳು ಎದುರುಂಟು ಅಂತ. ಇವತ್ತು ನೀವು ಮೇಷರಾಶಿಯವ್ರದ್ದು ಇಷ್ಟೇ ತಿಳ್ಕೊಂಬಿಡಿ. ಏನಾದರೂ ಕುಟುಂಬದವ್ರ ಜೊತೆ ಮಾತನಾಡುವಾಗ, ಮನೆಯವರ ಅಪ್ಪ ಅಮ್ಮ ಜೊತೆನೋ ಅಥವಾ ಮಕ್ಕಳ ಜೊತೆನೋ ಆಗ್ಬೋದು, ಅಥವಾ ನಿಮ್ಮ ಯಾರೆಲ್ಲ ಸದಸ್ಯರು ಇರ್ತಾರೆ ಅವ್ರ ಜೊತೆ ಏನಾದರೂ ಮಾತನಾಡುವಾಗ ಆಗಲಿ, ಏನಾದರೂ ವ್ಯವಹಾರ ಮಾಡುವಾಗ ಸ್ವಲ್ಪ ಹೆಚ್ಚಿನ ಜಾಗೃತೆ ವಹಿಸಬೇಕು. ವಿನಾಕಾರಣ ಕೋಪ ಮಾಡ್ಕೊಳ್ಬಾರ್ದು, ಅಥವಾ ಅವ್ರ ಮಾತು ಕೂಡ ಸ್ವಲ್ಪ ಆಲಿಸುವಂತಹ ಕೆಲಸ ಮಾಡಿ. ಇಲ್ಲಾಂದರೆ ಕಲಹಗಳು ಹೆಚ್ಚಾಗುವಂಥದ್ದಾಗುತ್ತೆ. ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡಬೇಕಾಗುತ್ತೆ. ಮೇಷರಾಶಿಯವರು ನೋಡ್ಕೊಳ್ಬೇಕು. ಇವತ್ತು ಸ್ವಲ್ಪ ಜಾಗರೂಕರಾಗಿದ್ದರೆ ತುಂಬ ಒಳ್ಳೆಯದು ಅಂತ. ಆರೋಗ್ಯದ ಬಗ್ಗೆನೂ ಕೂಡ ನೀವು ಹೆಚ್ಚಿನ ಗಮನವನ್ನು ಕೊಡಬೇಕು.